ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವರ ಆತ್ಮೀಯರೇ, ಇವತ್ತು ವಿಶೇಷವಾಗಿ ನಮ್ಮ ಜನ ದೈವಿ ಭಕ್ತರು, ದೇವರಂತೂ ಅಚಲವಾದಂಥ ನಂಬಿಕೆ ಇಟ್ಟಂಥ ಲಕ್ಷಾವಧಿ ಕೋಟ್ಯಾವಧಿ ಜನ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ದೇವರು ಅನ್ನುವಂಥದ್ದು ಒಂದು ಏನು ಅಮೂರ್ತನೋ ಮೂರ್ತನೋ ಒಂದು ಕಲ್ಪನೆ ಇದಲ್ಲ ಅಥವಾ ವಾಸ್ತವದನ, ಅದ್ರ ಬಗ್ಗೆ ಎಲ್ಲದೂ ವಿಶ್ವಾಸ. ತಮ್ಮ ತಂದೆ ತಾಯಿಗಳಿಗಿಂತಲೂ ಹೆಚ್ಚು ವಿಶ್ವಾಸ ದೇವರ ಮೇಲೆ. ಅಂಥ ಅನೇಕ ದೇವಸ್ಥಾನಗಳು, ಭಕ್ತಿ ಸ್ಥಾನಗಳು, ಅವುಗಳಲ್ಲಿ ಕೆಲವು ಪ್ರಮುಖವಾದದ್ದನ್ನು ತಮ್ಮ ಮುಂದೆ ಒಂದಿಷ್ಟು ಚರ್ಚಿಸಬೇಕು, ತಮಗೆ ಪರಿಚಯಿಸಬೇಕು, ಕಿರು ಪರಿಚಯ ಇರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ಮೊದಲಾಗಿ ಬಸವಣ್ಣವ್ರ ಹೆಸರು ಕೇಳಿದ್ದೀರಿ. 12ನೇ ಶತಮಾನದಲ್ಲಿ ದೊಡ್ಡ ಒಂದು ಕ್ರಾಂತಿ ಆಯಿತು ಅನ್ನೋದು. ಆ ದಿಶೆಯಲ್ಲೇ ಅನೇಕ ಬಸವ ದೇವರ ಪೂಜೆಗಳನ್ನು ಪ್ರತಿಯೊಂದು ಹಳ್ಳಿಯಲ್ಲೂ ಮಾಡ್ತಾಯಿರ್ತಾರೆ. ಬಸವಣ್ಣಪ್ಪ ದೇವರಪ್ಪ ಅದೇ ಕಾಲಕ್ಕೆ ಎತ್ತನ್ನು, ಆಕಳನ್ನು, ಗೋಮಾತೆಯನ್ನು ಅನೇಕ ರೀತಿಯ ಪೂಜೆ ಮಾಡುವಂಗೆ ಇಲ್ಲಿ ಸಮೀಪದಲ್ಲೇ ನಮ್ಮ ಅಥಣಿ ತಾಲೂಕದ, ಅದರಲ್ಲೂ 15 25 ಕಿಲೋಮೀಟರ್ ಮೇಲೆ ಇರುತ್ತಿರುವಂಥ ಕೆಳೆಗಾಂವ ಬಸವಣ್ಣ ಅಂತೇಳಿ ಪ್ರಸಿದ್ಧ. ಆ ಬಸವಣ್ಣನ ಬಗ್ಗೆ, ಕೆಳೆಗಾಂವ ಬಗ್ಗೆ, ಕೆಳೆಗಾಂವದ ಅಲ್ಲೇ ಪವಿತ್ರ ನೆಲದ ಬಗ್ಗೆ, ಜನರ ಬಗ್ಗೆ, ವಿಶೇಷವಾಗಿ ಕೆಳೆಗಾಂವ ಬಸವಣ್ಣ ನಡೆದುಕೊಳ್ಳುತ್ತಾ ಬಂದಿದ್ದ ಬರುವ ಅನೇಕ ಜನರೊಂದಿಗೆ ಒಬ್ಬರಾಗಿರುವ ನಮ್ಮ ಮಿತ್ರರು ಈಶ್ವರಚಂದ್ರ ಬೆಡಗೇರಿಯವರು ಇವತ್ತು ಕೆಳೆಗಾಂವ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಆ ಸ್ಥಾನದ ಮಹಿಮೆ ಬಗ್ಗೆ ನಿಮ್ಮೊಂದಿಗೆ ತಮ್ಮ ಅನುಭವಗಳನ್ನು ತಾವು ನೋಡಿದ್ದನ್ನು ಕೇಳಿದ್ದನ್ನು ತಮ್ಮನ್ನು ಹಂಚ್ಕೋಬೇಕಂತ ಇವತ್ತು ಬಂದಿದ್ದಾರೆ. ನಿಮ್ಗೆ ಸ್ವಾಗತ ಸರ್. ಏನು ವಿಶೇಷ ರೀ ಕೆಳೆಗಾಂವದ ಬಗ್ಗೆ, ಅದರಲ್ಲೂ ಕೆಳೆಗಾಂವ ಬಸವಣ್ಣ ಬಗ್ಗೆ ಇವತ್ತು ನೀವು ಜನರೊಂದಿಗೆ ಮಾತಾಡಬೇಕಂತ ಬಯಸ್ತಾ ಇದ್ದೀರಿ ಸರ್? ತಮಗೂ ಹಾಗೂ ಎಲ್ಲ ಶ್ರೋತೃಗಳಿಗೂ ಅನಂತ ಶರಣಾರ್ಥಿಗಳು ಸರ್. ಜಗದೀಶ, ಮಲ್ಲೀಶ, ಕಲ್ಲೇಶ, ಗೌರೀಶ, ನೂರಾರು ಹೆಸರು ಶಿವನಿಗೆ, ನೂರಾರು ಹೆಸರು ನಂಜುಂಡೇಶ್ವರನಿಗೆ ಇರುವ ನುಣ್ಣೆನೆದವರ ಮನದಾಗೆ ಅನ್ನುವಂಥರಿ ಈ ಒಂದು ಹಾಡಿನಂಗೆ ಸರ. ಆ ಶಿವನ ಒಂದು ವಾಹನವಂತ ನಂದಿ ಬಸವಣ್ಣ, ಆ ಬಸವಣ್ಣನ ಶಿವನ ಆದೇಶದ ಈ ಭೂಮಿಗೆ ಬಂದಾನು ಅಂಥೇಳಿ ಒಂದು ನಂಬಿಕೆ, ನಮ್ಮ ಜನರ ಒಂದು ಅಪಾರವಾದಂಥ ನಂಬಿಕೆ ರೀ. ತಮಗೆ ಗೊತ್ತಿರುವಂತೆ ಬಸವಣ್ಣ ಅನ್ನ ನೀಡೋ ದೇವರು. ಯಾಕಂದ್ರೆ ನಮ್ಮ ರೈತ ಜನರಿಗೆ ರೀ, ಎಲ್ಲರಿಗೂ ಅನ್ನ ನೀಡೋ, ಭೂಮಿ ಹದ ಮಾಡಿ ಕೃಷಿಗೆ ಅನುಕೂಲ ಮಾಡುವಂಥ ಒಂದು ದೈತ್ಯ ಶಕ್ತಿ. ಹಾಂ ಸರ್, ಇಂಥ ಒಬ್ಬ ಬಸವಣ್ಣನ ಕುರಿತು ಸರ್ ಈ ನಮ್ಮ ರಾಷ್ಟ್ರದ ಅದ್ಯಂತ ರೀ ಅಲ್ಲಲ್ಲಿ ಆ ಬಸವಣ್ಣನ ವಿಗ್ರಹಗಳನ್ನು ಪೂಜೆ ಮಾಡ್ಕೋತ ಬಂದಿದ್ದಾರೆ ಸರ್. ಇದು ಮಧ್ಯಾಹ್ನ ಕಾಲದಿಂದನೂ ಬಂದದ ಸರ್. ಈ ಹಾಗೆ ಸರ ಕೆಲವೊಂದು ಮೂರ್ತಿಗಳು ಉದ್ಭವ ಮೂರ್ತಿಗಳಾಗಿದ್ದಾವೆ. ಈಗ ತಾವು ಹೇಳಿದಂಗೆ ಸರ್, ಈಗ ನಮ್ಮ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಅಥಣಿ ನಗರದಿಂದ ರೀ ಸುಮಾರು ಒಂದು 25 ಕಿಲೋಮೀಟರ್ ಮುಂದೆ ಹೋದ್ರೆ ಸರ್ ಅದು ಕೆಳೆಗಾಂವ್ ಅಂತ ಬರ್ತದೆ ರೀ. ಏನು ಸರ್ ಮೊದಲೇ ಸರ್ ಇದು ಎಲ್ಲ ಈ ಪ್ರದೇಶ ರೀ ವಿಜಯಪುರ ಆದಿಲ್ಶಾಹಿ ಆಳ್ವಿಕೆಗೆ ಒಳಪಟ್ಟಿತ್ತು ಅಂತೇಳಿ ಹೇಳ್ತಾರೆ. ಹೀಗಾಗಿ ಕೆಲವೊಂದು ಗಾಂವ್ ಅಂತ ಕೆಲವು ಮರಾಠಿ ಪ್ರಭಾವ, ಮಹಾರಾಷ್ಟ್ರ ಏರಿಯಾದಲ್ಲಿ ಬರುವುದರಿಂದಾಗಿ ಇದು. ಅದೇ ಸರ್, ಕೆಳೆಗಾಂವದಿಂದ 10 ಕಿಲೋಮೀಟರ್ ಸ್ಟಾರ್ಟ್ ಆಗ್ತದೆ ಮಹಾರಾಷ್ಟ್ರದ. ಅದು ಮಹಾರಾಷ್ಟ್ರ ಒಂದು ಆಂಧ್ರ ಪ್ರದೇಶದಿಂದ ಬರ್ತಾರೆ ರೀ ಭಕ್ತರು, ಮಹಾರಾಷ್ಟ್ರ ಕರ್ನಾಟಕದಂತೂ ಬರ್ತಾರೆ ಇವ್ರು. ಹೀಗಾಗಿ ಸರ ಈ ಕೆಳೆಗಾಂವನ ಬಸವಣ್ಣ ಅಂದ್ಕೊಳ್ಳಿ ಎಲ್ಲರಿಗೂ ಒಂಥರ ರೀ ಭಕ್ತಿ ಮೂಡ್ತದೆ ರೀ. ಯಾಕಂತಂದ್ರೆ ಕೆಲವೊಂದು ನಾವು ನಂಬಿಕೆಗೆ ನೆಲುಕಲಾರದ ಕೆಲವೊಂದು ಘಟನೆಗಳನ್ನು ಅಲ್ಲಿ ಸ್ಥಳೀಯರು ಹೇಳೋದನ್ನು ನೋಡಿಕೊಳ್ಳಿದ ನಮಗೂ ಒಂಥರ ಅಚ್ಚರಿ ಅನಿಸುತ್ತೆ. ಯಾಕಂದ್ರೆ ಮನುಷ್ಯ ಏನು ಮಾಡ್ಯಾನ್ರಿ ತನ್ನಂಗನ ಒಟ್ಟು ಈ ದೇವರುಗಳನ್ನು ಮಾಡಿಟ್ಟಾನು ಅಂತೇಳಿ ಅನ್ನಿಸ್ತದೆ ರೀ ನಮಗೆ. ಆದ್ರೆ ಯಾಕಂತಂದ್ರೆ ಕಲ್ಲಿನಲ್ಲಿ ಕೆತ್ತಿಯವನು ಮೂರ್ತಿಯೊಂದು ಶಿವನ, ತೇಗೋಲದಿ ಇರಿಸಿಯವನು ವೈದಿಕನು ಅವನ ಅಂತ ಹೇಳ್ತಾರಲ್ಲ, ಅಂತ ತನ್ನ ಅಂಗನೇ ಎಲ್ಲ ಮಾಡಿ ಪೂಜೆ ಮಾಡ್ತಾರೇನೋ ಅಂತೇಳಿ ಅನಿಸ್ತೈತೆ. ಆದರೆ ರೀ ಇಲ್ಲೊಂದು ಕೆಳೆಗಾಂವ ಅಂತ ಇಲ್ಲಿ ಬರ್ತದೆ. ಇಲ್ಲಿ ಆವಾಗ ಒಂದು ವಿಶಾಲವಾದಂಥ ಪರಿಸ್ಥಿತಿ ದಾವಲಪ್ಪ ಅಂತೇಳಿ ಒಬ್ಬ ಭಕ್ತ. ಅವ ಏನು ಮಾಡ್ತಾನಂದ್ರೆ ಇದು ಉಳುವಾಗ ಅವೊಂದು ಇದಕ್ಕೆ ರಂಟಿಗೆ ಇದು ಹಚ್ಚೈತ್ರಿ, ಕಲ್ಲು ಹತ್ತೈತಿ. ಆ ಕಲ್ಲನ್ನು ಇದು ಮಾಡಿ ಅವ್ರು ಮುಂದೆ ಹೋಗಿಲ್ಲ, ನೇಗಲು ಮುಂದೆ ಹೋಗ್ಲಕ್ಕಾಗಿ ಅದು ಸಾವಕಾಶ ಇದು ಮಾಡಿ ನೋಡ್ಕೊಳ್ಳಿ ಅಲ್ಲಿ ಅವಾಗ ಈ ಬಸವಣ್ಣನ ಕೋಡುಗಳು ರೀ ಮತ್ತು ಸಾವಕಾಶ ಮಾತಾಡ್ಕೊಳ್ಳಿ ಬಸವಣ್ಣನ ಮೂರ್ತಿ. ಅದು ದೊಡ್ಡ ಬೃಹದಾಕಾರದ ಮೂರ್ತಿ. ಈಗಾದರೂ ನೀವು ನೋಡ್ಬೋದು ಸರ್, ದೊಡ್ಡ ಮೂರ್ತಿ ಐತ್ರಿ. ಅವಾಗ ನೋಡಿಕೊಳ್ಳಿ ನಮ್ಗೆ ಏನು ಮಾಡ್ತಿದ್ದೆ ಸಹಜಕ್ಕೆ ನಮ್ಮ ಭಾವುಕ ಭಕ್ತರು ರೀ. ಅದ್ರ ರೈತಾಪಿ ಜನರಂತೂ ಭಾಳ ಒಂದು ಅದ್ರಾಗ ಬಸವಣ್ಣ
ಬಸವಣ್ಣನ ಆದ ಕೂಡಲೇ ಬಸವಣ್ಣನ ಇಲ್ಲಿ ಹುಟ್ಟಿ ಬಂದಾನು ಅಂತೇಳಿ ತಿಳ್ಕೊಂಡ್ರಿ ಸರ್. ಆವಾಗ ಜನರಲ್ಲಿ ಇಂಥ ಒಂದು ನಂಬಿಕೆ ಇತ್ತನ್ರಿ, ಅದು ಶ್ರದ್ಧಾವಾನ್ ಲಭತೆ ಜ್ಞಾನ ಶ್ರದ್ಧಾವಾನ್ ಲಭತೆ ವಿದ್ಯಾ ಅನ್ನಂಗ್ರಿ. ಅವ್ರ ಭಕ್ತಿಗೆ ಅದು ಮಾಡ್ಕೊಂಡ್ರಿ ಅಲ್ಲಿ ಬಸವಣ್ಣನ ಅವರು ಪೂಜೆ ಮಾಡೋಕೆ ಶುರು ಮಾಡಿದ್ದಾರೆ. ರೈತಾಪಿ ವರ್ಗದ ಜನರಿಗೆ ಏನಾಗಿತ್ತು ಸರ್, ಈಗ ಬಸವಣ್ಣ ತಾವು ಬೆಳೆದಂಥ ಧಾನ್ಯಗಳು ರೀ, ಹೆಸರಿಗೆ ಕಡಲೆ ಆಗಲಿ ಹೆಸರು ಆಗಲಿ ಅಥವಾ ಬಟ್ ಏನೋ ಅವ್ರು ಬೆಳೀತಾರಲ್ಲ ಅವುಗಳನ್ನು ಬಸವಣ್ಣನ ಮೂರ್ತಿಗೆ ಇದು ಮಾಡಿ ಅಲಂಕಾರ ಮಾಡ್ತಾರೆ. ಈಗೂ ಮಾಡ್ತಾರೆ ಸರ್. ಬಸವಣ್ಣನ ಸರ್ ಕೆಳಗೆ ನಾವು ಬಸವಣ್ಣನ 3 ಸಲ ಪೂಜೆ ಹಾಕತ್ರಿ. ಅದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ರೀ ಹಿಂಗಿದು ಮಾಡ್ತಾರವಾಗ ಈ ಸುದ್ದಿ ರೀ ಅದು ಬಾಯಿಂದ ಬಾಯಿಗೆ ರೀ ಸರ್. ಒಂದು ಹಳ್ಳಿಯಿಂದ ಹತ್ತು ಹಳ್ಳಿ ಹೋದಾಗ ರೀ ನಮ್ಮ ವಿಜಯಪುರ ನಾಡಿನ ದೊರೆ ಅಂದರೆ ಎಲ್ಲ ಕಡೆ ಸುಲ್ತಾನ್ ಸುಲ್ತಾನ್ ಅವ್ರಿ ಅವ್ರಿಗೆ ಇದು ಸೋಜಿ ಅನ್ಸುತ್ತೆ. ಯಾಕಂತಂದ್ರೆ ಅದು ಹೆಂಗೆ ಅದು ಕಲ್ಲು ಬೆಳಿತೈತಿ ಸಹಜಿಕನ ಇರತ್ತೆ ರೀ. ಆದ್ರೆ ಈಗ ನಾವು ಕೆಲಸ ನಮ್ಮ ನಂಬಿಕೆಗಿಂತನೂ ಮೀರಿದ್ದು ಅದಾವ್ರಿ. ಈಗ ನೋಡ್ರಿ ಮಹಾಲಿಂಗಪುರಕ್ಕೆ ಹೋದ್ರಂದ್ರೆ ಸರ್, ಆ ಮಹಾಲಿಂಗೇಶ್ವರ ಒಂದು ಜಡೆ ಕೊಟ್ಟಿದ್ದಾನ್ರಿ ಆ ತಾಯಿಗೆ ಅಮ್ಮಗ, ಅದು ಪ್ರತಿ ವರ್ಷ ಬೆಳಿತೈತಿ ಅಂತಾರೆ. ಇವು ನಮ್ಮ ನಂಬಿಕೆಯನ್ನು ಮೀರಿ ನಾವು ಮಾಡೋದು ಅದಕ್ಕೆ ಹಂಗೆ ರೀ ಬಸವಣ್ಣ ಬೆಳ್ಯಾಕತ್ತಾನ್ರಿ. ಕಲ್ಲು ಬಸವಣ್ಣ ಹೆಂಗೆ ಬೆಳಿತೈತಿ ಹೆಂಗೆ ಸಾಧ್ಯೈತಿ ಅಂತೇಳಿ ಅವಾಗ ಸಹಜಕ್ಕೆ ಐತ್ರಿ. ಅವಾಗ ಸುಲ್ತಾನ ಬಂದ್ರಿ ಇದೇನು ಸುಳ್ಳು ಅಂತ ತಿಳ್ಕೊಂಡು ಆ ಕಲ್ಲಿಗೆ ಏನು ಬಸವಣ್ಣ ಇರಲ್ಲ ಬರ್ಚಿಂದ ಇರೋದಂತ್ರಿ. ಬರ್ಚಿಂದ ಕೂಡ ಇರೋದು ಹಾರಿಂದ ಹೊಡೆದ್ರು ಅಂತಾರೆ ಸರ್. ಆಗ ಅದು ಆ ಕಲ್ಲಿನೊಳಗೆ ನೋಡ್ರಿ ಹೆಂಗೆ ಹಾಲು ಬರ್ತೈತೆ ರೀ, ಕಲ್ಲಿನಂಗೆ ರಕ್ತ, ಒಂದು ಕಡೆ ಹಾಲು ಒಂದು ಕಡೆ ರಕ್ತ ಅಂತೇಳಿ ಈಗಿನವರು ಮಾತಾಡ್ತಾರೆ. ಆ ಕುರಿತಾಗಿ ಸರ್ ಕೆಲವೊಂದು ಪುಸ್ತಕಗಳನ್ನು ಬರ್ತಾರೆ ಸರ್. ಕುಲಕರ್ಣಿ ಅಂತೇಳಿ ಒಬ್ರು ರೀ, ಮತ್ತು ಬಗಲಿ ಅಂತೇಳಿ ಅವರು ಪ್ರಿಂಟ್ ಮಾಡಿದ್ದಾರೆ ಸರ್. ಅದು ಈ ಕನ್ನಡದೊಳಗೂ ಅದಾವೆ ರೀ ಮತ್ತು ಮರಾಠಿ ಒಳಗೂ ಅದಾವೆ ರೀ. ಯಾಕೆ ಭಕ್ತ ಎರಡು ಭಾಷೆ ಸರ್. ಆವಾಗ ಅದಕ್ಕೆ ಅಲ್ಲಿ ನಾನು ಮೊನ್ನೆ ಹೋಗಿದ್ದೆ ಸರ್. ಕೆಳಗೆ ಒಂದು ಶ್ರಾವಣ ಮಾಸ ಅಲ್ರಿ, ಶ್ರಾವಣ ಮಾಸದ ಪ್ರಥಮ ಸೋಮವಾರ ಅಲ್ಲಿ ಸ್ವಲ್ಪ ಜಾತ್ರೆ ಕೂಡಿದಂಗೆ ಕೊಡ್ತೈತೆ ರೀ. ಮುಂದೆ 3ನೇ ಒಂದು ಶನಿವಾರ ರೀ ಮತ್ತು ಯುಗಾದಿಗೆ ಅಲ್ಲಿ ಕೆಳಗೆ ನಾವು ವಿಶೇಷವಾದಂಥ ಒಂದು ಜಾತ್ರೆಗಳು ಆಗ್ತವೆ ಸರ್. ಅದು ನಂಬಿಕೆ ಸರ್, ಜನರ ಒಂದು ನಂಬಿಕೆ ರೀ. ಆ ಒಂದು ಜಾತ್ರಾ ಸಂದರ್ಭದೊಳಗೂ ಸರ್ ಅಲ್ಲಿ ವಿಶೇಷವಾಗಿ ಬಸವಣ್ಣನ ವಿಷಯ ಅಲಂಕಾರ ಮಾಡೋದ್ರ ಜೊತೆಗೆ ಸರ್ ಅಲ್ಲಿ ಒಂದು ಜಾನಪದ ಜಾತ್ರೆ ಮಾಡ್ತದೆ ಸರ್. ಯಾಕಂತಾರೆ ರೈತಾಪಿ ಜನರು ಬಸವಣ್ಣ ಅಂತ ನಾವೆಲ್ಲ ರೀ ಇದು ಕರಡು ಮೆಸಲ್ ರೀ, ಕೆಲವೊಂದು ಬೇರೆ ಬೇರೆ ಎಂತ ಶಹನಾಯಿ ಅಲ್ಲೊಂಥರ ಸ್ಪರ್ಧೆ ನಡೆದಂಗೆ ನಡೀತದೆ ರೀ ಬಸವಣ್ಣ ಸುತ್ತರು. ಮತ್ತು ಹೋದವ್ರಿ ಹೋಳಿಗೆ ಊಟ ಮಾಡಿಸ್ತಾರೆ ರೀ. ಅಲ್ಲಿ ಹೋದಾಗ ಸರ್ ಹೋಳಿಗೆ ಊಟ ಉಂಡ ಬರ್ಬೇಕು ರೀ. ಅದು ಏನು ಸರ್ ಎಲ್ಲ ಭಕ್ತರು ತೊಗೊಂಬಂದು ಕೊಟ್ಟು ಮಾಡಿದ್ದು ಅದೊಂದು ಐತ್ರಿ. ಮುಂದೆ ಪ್ರತ್ಯೇಕವಾಗಿ ದೇವಸ್ಥಾನದ ಕಮಿಟಿಯವರು ಕೂಡ ಸರ್ ದಿವಸ ಅಲ್ಲಿ ಭಕ್ತರು ಬರ್ತಾರೆ ಸರ್. ದಿವಸ ನಿರಂತರವಾಗಿ ಬರ್ತಾರೆ, ನಿರಂತರವಾಗಿ ನಡೆಯುತ್ತಿರುವಂಥದ್ದು ಅನ್ನ ಪ್ರಸಾದ. ಅದರಲ್ಲೂ ಒಂದಲ್ಲೇ ಹಾಳೊಂದು ಬರ್ತದಲ್ಲ ಅಂತಾರೆ, ನಗಿನಿ ಹಾಳು ಅಂತಾರೆ ಸರ್. ಅಗ್ಗಣಿ ಅಂತಾರೆ ಸರ್. ಆ್ಯಕ್ಚುಲಿ ಅಗ್ಗಣಿ ಅಂತಂದ್ರೆ ನೀರು. ಸಂಸ್ಕೃತದೊಳಗೆ ನಾವು ಈಗ ನೀರು ಅಂತಲ್ಲ, ಈಗ ಮೂಲ ಕನ್ನಡದ ಇದಂತ ಅಗ್ನಿ ಹಾಳ ಅಂತ ಹೇಳಿದ್ರೆ ಅಗ್ನಿ ಹಾಳ ಅಂತಾರೆ ರೀ. ಅಗ್ಗಣಿ ಅಂತಂದ್ರೆ ನೀರು ಅಂತ ಅಲ್ಲಿಂದ ಅವರು ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ರಿ. ಹೀಗಾಗಿ ಸರ್ ನಾವು ಈಗಾದರೂ ಸಹಿತ ಬಸವಣ್ಣನ ದೇವಸ್ಥಾನಕ್ಕೆ ದಿನವೂ ಸಹಸ್ರಾರು ಜನ ಬರ್ತಿರ್ತಾರೆ ರೀ. ಆ ಒಂದು ಒಳಗೊಂದು ಪ್ರಾಂಗಣದೊಳಗೆ ಹೋದ್ರೆ ಒಂಥರ ಆನಂದ ಆಗ್ತದೆ ಸರ್. ಬಸವಣ್ಣ ನಮಗೆ ಎದುರುಗಡೆ ಒಂದು ದೀಪಸ್ತಂಭ ಅದೇ ಸರ್. ಮುಂದೆ ಈಗೆಲ್ಲ ರೀ ಬರ್ತಿರ್ತ ಒಂಥರ ಪುನರುಜ್ಜೀವನ ಮಾಡಿದ್ದಾರೆ ಎಲ್ಲ ರೀ. ಜನರಿಗೆ ಒಂಥರ ಒಂದು ನಂಬಿಕೆ ರೀ. ಹೀಗಾಗಿ ಭಕ್ತರು ಸಹಿತ ತಮ್ಮ ಉದಾರ ಹೋದ ತನ್ಮಾನದಿಂದ ಸಹಕಾರ ಮಾಡ್ತಾರೆ ರೀ. ಆ ನಟ್ಲಲ್ಲಿ ಬಸವಣ್ಣನ ಬಗ್ಗೆ ರೀ ಒಂಥರ ಗೌರವ ಅನಿಸುತ್ತೆ ನಮಗಾದ್ರೂ ಭಕ್ತಿ ಮೂಡ್ತದೆ ರೀ. ಬಸವಣ್ಣನ ಒಂದು ಅರ್ಚಕರಾಗಲು ಕೂಡ ಅಲ್ಲಿ ಎಲ್ಲ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರಿ ಅಂದರೆ ಬಂದಂಥವ್ರಿಗೆ ಇರ್ತದೆ ಸರ್. ಆ ಮೂರ್ತಿಗಳನ್ನು ನೋಡುವಂಥದ್ದು ರೀ. ಒಮ್ಮೆ ಬತ್ತಲೆ ಆಗಿರ್ತದೆ ಬಸವಣ್ಣ, ಆಮೇಲೆ ಅಲಂಕಾರ ಮಾಡ್ತಾರೆ. ಹಿಂಗೆ ಆ ಬಸವಣ್ಣ ನೋಡೋಕೆ ಆಕರ್ಷಣೆ ಅನಿಸ್ತದೆ ರೀ. ಅಂಥ ಬಸವಣ್ಣನ ಒಂದು ದರ್ಶನ ಪಡೀಲಿಕ್ಕೆ ಸಾಕಷ್ಟು ಜನ ಬರ್ತಿರ್ತಾರೆ. ನಾವು ಮೊನ್ನೆ ಹೋಗಿದ್ದೀವಿ ರೀ. ನೋಡಿದಾಗ ನಮಗೊಂದು ಆನಂದ ಇತ್ತು ರೀ. ಇನ್ನು ಈ ಬಸವಣ್ಣನ ಕುರಿತು ಸರ್ ನಂದಿ ಅವತಾರ ಅಲ್ರಿ, ಶಿವನ ಅಪ್ಪಣೆ ಅಂತಾರೆ ಅವ ಕೈಲಾಸದಿಂದ ಈ ಭೂಮಿಗೆ ಬಂದರೆ ಮುಂದೆ ಈ
ಯಾಕಂದರೆ ಬಸವಣ್ಣ ಆಯ್ತಾ ವಿಗ್ರಹ ರೂಪದಿಂದ ಅದಾನ್ರಿ. ಆದರೆ ಕಲ್ಯಾಣ ಬಸವಣ್ಣ ಏನದ ಮನುಷ್ಯ ರೂಪದಲ್ಲಿ ಮನುಷ್ಯರಲ್ಲಿ ಬಂದ್ರಿ ಹರಿಹರ ಕವಿ ಬಿಂಬಿಸ್ತಾನ ಕರೆನಂತೆ ಸರ್. ಯಾಕಂದರೆ ಬಸವಣ್ಣ ಮಾಡಿದಂಥ ಇದ್ರಿ ಹೆಸರು ತಕ್ಕಂಗೆ ಬಸವ ಅಂದ್ರೆ ಬೋಳ್ಯಾ ಭಕ್ತ ಬಸವ ಅಂತಾರಲ್ರಿ. ಅಂದ್ರೆ ಬಸವಣ್ಣಂಗದಿಯಪ್ಪ ಅಂತಂದ್ರೆ ರೀ ಅಷ್ಟು ಪರಿಪೂರ್ಣ ಜ್ಞಾನ ಇದ್ದರೂ ಕೂಡ ರೀ ಕಿಂಚಿತ್ತು ಯಾರಿಗೂ ಹರ್ಟ್ ಮಾಡಿಲ್ಲ ರೀ. ಹಂಗಾದ್ರೂ ನೋಡ್ರಿ ಎತ್ಕೊಳ್ರಿ ಸರ್, ನಮ್ಮನ್ನು ಯಾಕೆ ಹೊಡೆಯಾಗತ್ತದಿ, ಮ್ಯಾಲೆ ಬಿಸಿಲು ಐತಿ, ಮಳೆ ಐತಿ, ಏನೂ ಅನ್ನೋದಿಲ್ಲ ರೀ. ಇಲ್ಲೇ ಮಟ್ಟ ಅಲ್ಲಿ ನೀವು ನೋಡಿದಂತ ಅಲ್ಲಿ ಇಲ್ಲ ನೋಡಿದ್ರಿ, ಅದಕ್ಕೆ ಅಗ್ರಾಣಿ ಹಳ್ಳ ಕರಿತಾರ, ಅಗ್ಗರ್ನಿ ಹಳ್ಳ ಕರಿತಾರ, ಅಗ್ರಿ ಹಳ್ಳದಿನೂ ಕರೆದ್ರಿ. ಹಾಂ ರೀ, ಅಗ್ರಾಣಿ ಹಳ್ಳ ಅಂತೇಳಿ ಹೋಗಿ ಜಳಕ ಮಾಡಿ ಒಂದು ಪವಿತ್ರವಾದ ಮನಸ್ಥಿತಿ ಆಗ್ತದೆ, ಒಂದು ನಂಬಿಕೆ ಭಾವನೆ ಮತ್ತೆ ಸುಂದರವಾದ ಪ್ಲೇಸ್ ಅದನ್ನು ಹೋಗಿ ನೋಡಿದ ಪ್ರಕೃತಿ ಮಧ್ಯದಲ್ಲಿ ಹಳ್ಳದು. ಹಿಂಗಾಗಿ ಬೇಸಿಗೆ ನೀರಿನ ಭಾಳ ಕೊರತೆ ಆಗ್ತದೆ, ಬಟ್ ಉಳಿದ ದಿನಗಳಲ್ಲಿ ನೀರಿನ ಪ್ರಾಬ್ಲಮ್ ಇಲ್ಲಲ್ಲೇ. ಏನಿಲ್ರಿ. ಮತ್ತೆ ನಿಮಗೆ ಅಲ್ಲಿ ಹೋದಾಗ ಮತ್ತೇನು ಅನಿಸ್ತಲ್ಲ, ಅಲ್ಲಿ ಭಕ್ತರು ನೋಡಿ, ಅವ್ರ ವಿಚಾರ ನೋಡಿ, ಯಾರ ಮಾತಾಡಿದ ನೋಡಿ. ಹಾಂ, ಅಲ್ಲಿ ಕೆಲವೊಂದು ಭಕ್ತರಿಗೆ ಏಕಾದ್ರೆ ಕೇಳಿಸ ಬಗಲಿ ಅಂತ ಕೆಲವೊಂದು ಇದಾವೆ. ಅಲ್ಲಿ ಒಂದು ದೇವಸ್ಥಾನದ ಸುತ್ತಮುತ್ತ ಅಂಗಡಿಗಳು ಅದಾವೆ ರೀ. ಆದರೆ ಅಲ್ಲಿ ಸರ್ ವಿಶೇಷವಾಗಿ ಕನ್ನಡದೊಳಗೆ ಅವು ಬಸವಣ್ಣ ಕುರಿತು ಪುಸ್ತಕಗಳು ಲಭ್ಯ ಆಗಲಿಲ್ಲ ರೀ. ಅದು ಇದು ಮರಾಠಿ ಒಳಗೆ ಬರೆದದ್ದು ಮಾತ್ರ ನನಗೆ ಸಿಕ್ತಿಲ್ಲ. ಇಲ್ಲ ಅದಾವ್ರಿ, ಕನ್ನಡದಲ್ಲಿ ವಚನ ಬರೆಸಿದಾರೆ, ಇದರಲ್ಲಿ ಗುಡಿಯಲ್ಲೇ ಕನ್ನಡದಲ್ಲೇ ಬರ್ದಿದ್ದ ನಾ ಎಲ್ಲ ಮಾಡ್ಕೊಂಡು ಬಂದೇನೆ ರೀ. ಆದರೆ ನನಗೆ ಕನ್ನಡ ಪುಸ್ತಕ ಇದ್ದು ಅಂತ ಸರ್ ತೀರಿದಾವೆ ರೀ. ಮರಾಠಿ ನೆನಪಲ್ಲಿ ಅಡ್ಡಿಲ್ಲ ರೀ. ನೋಡಿ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕದ ಎಲ್ಲ ಒಂದು ಜನತೆ ಸರ್ ಅಲ್ಲಿ ಬರ್ತಾರೆ. ಸ್ಥಳದ ಮಹಿಮೆ ಗೊತ್ತಾಗಲಿ ಅನ್ನೋದಷ್ಟು ಮಾಡಿರ್ತಾರೆ. ಹಾಂ, ನಿಜಕ್ಕೂ ಸರ್. ಹೀಗಾಗಿ ಭಾಳ ಜನ ಅಲ್ಲಿ ನಡ್ಕೊಳ್ಳೋದ್ರಿಂದ ಭಾಳ ಜನ ಅದರಲ್ಲೂ ವೀರ ಸೇವೆ ಮತ್ತು ಲಿಂಗಾಯತರು ಹೌದು ಭಾಳಷ್ಟು ನಡ್ಕೊಳ್ತಾರೆ ಆ ದೇವ್ರಿಗೆ. ಯಾಕಂದ್ರೆ ಅವ್ರು ಮನೆದೇವರು ಅದಾರ. ಅನೇಕ ಕುಟುಂಬಗಳ ಸಾವಿರಾರು ಹೆಚ್ಚಿನ ಕುಟುಂಬಗಳು ಮನೆದೇವರು ಇದ್ದಾರೆ. ಮತ್ತು ಬೇರೆ ಬೇರೆ ಬಸವಣ್ಣ ಅಂದ್ರೆ ಅದ್ರ ಹೆಸರೇ ಬೇರೆ ಅದದು ಪೂರ್ಣದ. ಮತ್ತು ಕೆಲವು ಕಡೆ ಪ್ರದೇಶದಿಂದ ಏನು ಮಾಡ್ತಾರೆ ಸರ್, ತಮ್ಮ ಊರಿನಿಂದ ಅಲ್ಲಿವರೆಗೆ ಕಾಲ್ನಡಿಗೆ ಬರ್ತಾರೆ, ಪಾದಯಾತ್ರೆ ಮಾಡ್ತಾರೆ ರೀ. ಹಿಂಗಾಗಿ ಹೋಗ್ತಾರೆ ರೀ, ಜನರಿಗೆ ಒಂಥರ ಸಂಪ್ರೀತಿ ಅನಿಸ್ತದೆ ರೀ. ಬಂದವರೆಲ್ಲ ಮುಖಗಳ ಒಂಥರ ರೀ ಒಂದು ಮಂದಹಾಸ ರೀ, ಭಕ್ತಿ. ಅದನ್ನು ನೋಡಿಕೊಳ್ಳಿ ಎಷ್ಟೋ ವಯೋವೃದ್ಧರು ಹಿಡ್ಕೊಂಡ್ರಿ, ಎಲ್ಲ ಬಾಲಕರು ಹಿಡ್ಕೊಂಡು ವಯೋವೃದ್ಧರು, ಹೆಣ್ಮಕ್ಳು ಎಲ್ಲರೂ ಕುಡ್ಕೊಂಡು ಒಂಥರ ರೀ ಸಮಭಾವ ಸಮಚಿತ್ತದಿಂದ ರೀ ಅಲ್ಲಿ ಒಬ್ಬರಿಗೊಬ್ಬರು ಸೇವಾ ಮಾಡೋದು, ಅದು ಪ್ರಸಾದ ವಿತರಣೆ ಅಂತೂ ಭಾಳ ಸರ್. ಇಂಥ ಒಂದ್ರೊಳಗೆ ರೀ ಬೇಕ್ರಿ ಈ ಥರ ದಾಸೋಹ 2 ವೇಳೆ ಇರ್ತದೆ. ದಾಸೋಹ ಅನ್ನ ಸಾರ ಮಾಡಿರ್ತಾರೆ. ಮತ್ತು ಇಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಇಲ್ಲ ಸರ್. ಇಲ್ಲಿ ಮುಸ್ಲಿಮರು ಬರ್ತಾರೆ ರೀ. ಇದು ಅಲ್ಲಿ ಬಸವಣ್ಣಗೆ ಮೂರ್ತಿ ಪೂಜೆ ಮಾಡ್ಯಾನಂತಲ್ಲ ರೀ, ಅಲ್ಲಿ ಅವ್ರು ಬಂದು ಅವರು ಕೂಡ ಅಲ್ಲಿ ಬಸವಣ್ಣಗೆ ಒಂದು ಸೇವೆಯನ್ನು ಮಾಡೋದು ನೋಡಿದ್ರೆ ನಿಜವಾಗಿಯೂ ಇಲ್ಲೊಂದು ಭಾವೈಕ್ಯತೆಯ ತಾಣ ಕೆಳೆಗಾವ ಅಂತ ಅನಿಸ್ತದೆ ಸರ್. ಆದ್ಮೇಲೆ ಇಲ್ಲಿವರೆಗೆ ಕೇಳಿದ್ರಲ್ಲ ನಮ್ಮ ಕೆಳೆಗಾವಿ ಬಸವಣ್ಣನ ಕಥೆಯಲ್ಲ, ಇನ್ನೂ ಅನೇಕ ರೀತಿಯ ಕಥೆಗಳು ಪ್ರತಿ ದೇಶದಲ್ಲಂತೆ ಪುರಾಣ ಪುಣ್ಯಕಥೆಗಳಿಗಂತೆ ಏನು ಕೊರತೆ ಇಲ್ಲ. ಆ ಅನೇಕ ಪುಣ್ಯಕಥೆಗಳಲ್ಲಿ ಇದು ಒಂದು. ಈ ಕೆಳೆಗಾಂವ್ ಹೆಸರು ಕೇಳಿದ್ರೆ ಒಂದು ಖುಷಿ ಅನ್ನಿಸ್ತದೆ. ಹೌದು ರೀ. ಆಗ ಕೆಳೆಗಾಂವ್ಗೆ ಹೋಗಿ ಬಸವಣ್ಣ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ತಾವು ಒಂದು ಮಾನಸಿಕವಾಗಿ ನೆಮ್ಮದಿ ಕೊಡುತ್ತಿದ್ದ ಕ್ಷೇತ್ರ ಆಗಿದೆ ಅದು. ಹೋಗಿ ಅಗ್ರಾಣಿ ಹಳ್ಳದಾಗ ಜಳಕ ಮಾಡಿಕೊಂಡು ಸುತ್ತಲಿನ ಪ್ರದೇಶವನ್ನು ನೋಡಿ, ಅದರ ಜೊತೆಗೆ ಬಸವಣ್ಣನ ಒಂದು ಗರ್ಭಗುಡಿಯಲ್ಲಿ ಅವರ ಮೂರ್ತಿ, ಅವು ಆಕಾರಗಳು ನೋಡಿದಾಗ ಮಾನಸಿಕ ನೆಮ್ಮದಿ ಸಿಗೋದು ಅಷ್ಟಲ್ಲ, ಹೌದು ಬೈ ಏನೋ ಹೊಸ ಲೋಕದ ಅಂತ ಯಾರಿಗಂತ ಅನಿಸ್ತದೆ. ಅಂಥ ನೆಲೆಗಳಲ್ಲೇ ಅವ್ರಿಗೂ ಅನಿಸದ ಹೋಗಿ ಬಂದಿದ್ದಾರೆ. ನೀವು ಹೋಗ್ರಿ ನೋಡ್ರಿ ಏನು ಅನಿಸ್ತದೆ ತಿಳಿಸ್ತದೆ ನಮಗೆ ಅಂತ ಹೇಳ್ತಾ, ಇದು ಇವತ್ತಿನ ಒಂದು ಸ್ಪೆಷಲ್ ಪವಿತ್ರ ಸ್ಥಳಗಳ ಕುರಿತಾಗಿ ಒಂದು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು.